ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿದ್ದಾರೆ ಪ್ರಧಾನಿ ಮೋದಿ. ಉದ್ಘಾಟನೆ ಆಗಿದೆ ಈಗ ಅಧಿಕೃತವಾಗಿ. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿರುವಂತಹ ಒಂದು ಸ್ಮಾರಕ ಇದು. ಉದ್ಘಾಟನೆ ನೆರವೇರಿಸಿದ್ದಾರೆ. ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ಪವಿತ್ರ ತಾಣ ಇದು ವಿವೇಕ ಸ್ಮಾರಕ. ನೋಡ್ತಾ ಇದ್ದೀವಿ ನಾವು. ವಿವೇಕ ಸ್ಮಾರಕ ಉದ್ಘಾಟನೆ ಆಗಿದೆ. ನೋಡಿ, ವಿವೇಕಾನಂದರವರು ಯುವಕರ ಒಂದು ಸ್ಫೂರ್ತಿ, ಯುವಕರ ಭವಿಷ್ಯ, ಯುವಕರ ಧ್ವನಿ, ಯಾವ ರೀತಿಯಾಗಿ ದೇಶದ ವಿಚಾರ ಅಂತ ಬಂದಾಗ ಹೇಗೆ ವಿದೇಶಗಳಲ್ಲೂ ಕೂಡ ಅವರು ತಮ್ಮ ಭಾಷಣದ ಮೂಲಕ ಭಾರತದ ಕಡೆಗೆ ತಿರುಗುವಂತೆ ಮಾಡಿದ್ರು ವಿದೇಶಿಯರನ್ನು ಕೂಡ. ಅಂತಹ ಒಂದು ಯುವ ಮನಸ್ಸು. ಮತ್ತು ಅಲ್ಲಿ ನೋಡಿ, ನಾವು ಕೆಲವೊಂದಿಷ್ಟು ವಸ್ತುಗಳನ್ನು ಸಂಗ್ರಹ ಮಾಡಿದ್ದನ್ನು ನೋಡ್ತಾ ಇದ್ವಿ. ವಿವೇಕಾನಂದರು ಈ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅವರು ಕೆಲವು ವಸ್ತುಗಳನ್ನು ಅಲ್ಲೇ ಇಟ್ಟಿದ್ದರು. ಅವರು ಬಂದಾಗ ಬಳಸಿದಂಥ ಕೆಲವೊಂದಿಷ್ಟು ಉಪಕರಣಗಳು ಅದನ್ನು ಹಾಗೆ ಸಂಗ್ರಹ ಮಾಡಿಟ್ಟಿದ್ದಾರೆ ಅವರ ನೆನಪಿಗೋಸ್ಕರ. ಅದನ್ನು ಕೂಡ ಪ್ರಧಾನಿ ಮೋದಿಯವರು ಬಹಳ ಕುತೂಹಲದಿಂದ ವೀಕ್ಷಣೆ ಮಾಡಿದ್ದಾರೆ. ವಿವೇಕ ಸ್ಮಾರಕವನ್ನು ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಾರ್ಪಣೆಗೊಳಿಸಿದ್ದಾರೆ. ನೋಡಿ, ಇವೆಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲ ಆ ಸಂದರ್ಭದಲ್ಲೇ ಇದ್ದಂಥವೆಲ್ಲೋ 1892ರಲ್ಲಿ ವಿವೇಕಾನಂದರ ಆ ಒಂದು ಸ್ಮಾರಕ ಏನಿದೆ, ವಿವೇಕ ಸ್ಮಾರಕ, ಅದನ್ನು ಬಹಳ ಪ್ರೀತಿಯಿಂದ ಮತ್ತು ಬಹಳ ಗೌರವಯುತವಾಗಿ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಮೈಸೂರಿಗೆ ಹೋದರೆ ನಮಗೆ ತಟ್ಟಂತ ನೆನಪಾಗೋದು ವಿವೇಕ ಸ್ಮಾರಕ. ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಕೂಡ ಅದು ಹೊರಹೊಮ್ಮುತ್ತಾ ಇದೆ. ಬಹುಶಃ ಅಷ್ಟೊಂದು ಜನರಿಗೆ ಗೊತ್ತಿರಲಿಲ್ಲ ವಿವೇಕಾನಂದರು ಈ ಜಾಗಕ್ಕೆ ಬಂದಿದ್ದಾರೆ, ಇಲ್ಲಿ 2-3 ವಾರಗಳ ಕಾಲ ಇದ್ದರಂತೆ, ಇಲ್ಲೇ ಅವ್ರನ್ನ ಉಪಚರಿಸಲಾಗಿತ್ತು ಮತ್ತು ಇಲ್ಲಿ ಭಾಷಣ ಮಾಡಿದರು ಅಂತೇಳಿ ಬಹುಶಃ ಭಾಳ ಜನರಿಗೆ ಗೊತ್ತಿರಲಿಲ್ಲ. ಈಗ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಈಗ ಸುದ್ದಿ ಆಗ್ತಿರೋದು ಮತ್ತು ಅದರ ಬಗ್ಗೆ ಜನರು ಬಹಳ ಕುತೂಹಲದಿಂದ ತಿಳಿದುಕೊಳ್ತಾ ಇದ್ದಾರೆ. ಅನಾಥಾಶ್ರಮ ಅಥವಾ ನಿರಂಜನ ಮಠ ಅಂತ ಕರೀತಾರೆ. ಯಾರೆಲ್ಲ ಯುವಕರು ತಂದೆ ತಾಯಿ ಇಲ್ಲದಂಥವ್ರು ಯಾರಿದ್ದಾರೆ ಅವರಿಗೆ ಆಶ್ರಯವನ್ನು ಕೊಡುವಂತಹ ಒಂದು ಮಠ, ಜೊತೆಗೆ ವಿದ್ಯಾದಾನವನ್ನು ಕೂಡ ಒಂದು ನೀಡುವಂತಹ ಜಾಗ ಮತ್ತು ದೇಶದ ವಿಚಾರವಾಗಿ ಅಲ್ಲೆಲ್ಲರೂ ಕೂಡ ಯುವಕರನ್ನ ತಯಾರು ಮಾಡುವಂಥ ಜಾಗ, ಉತ್ತಮ ಆದರ್ಶಗಳನ್ನು, ಉತ್ತಮ ವ್ಯಕ್ತಿಯನ್ನಾಗಿ ತಯಾರು ಮಾಡುವಂಥ ಒಂದು ಪವಿತ್ರವಾದಂಥ ಸ್ಥಳ ವಿವೇಕ ಸ್ಮಾರಕ. ಹಾಗಾಗಿ ನರೇಂದ್ರ ಮೋದಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಾಗಿ ಪಾಲ್ಗೊಂಡು ಮಹತ್ವಪೂರ್ಣವಾದಂಥ ಒಂದು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಶಿವ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅಲ್ಲೂ ಕೂಡ ಶಿವ ದೇವಾಲಯಕ್ಕೆ ನಮಸ್ಕಾರ ಮಾಡಿದರು. ಅದಾದಮೇಲೆ ಕೆಲ ಕಾಲ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದರು. ನೋಡಿ, ನಾವು ನೋಡ್ತಾ ಇದ್ದೀವಿ, ಇದೇ ವಿವೇಕ ಸ್ಮಾರಕ. ವಿವೇಕ ಸ್ಮಾರಕ ಅಂದರೆ ಓವರಾಲ್ ಆ ಒಂದು ಕಟ್ಟಡ ಇದೆಯಲ್ವ, ಆ ಜಾಗ ಇದೆಯಲ್ಲ, ಅದಕ್ಕೆ ವಿವೇಕ ಸ್ಮಾರಕ ಅಂತ ಕರೀತಾರೆ. ಒಳಗಡೆ ಕೆಲವೊಂದಿಷ್ಟು ಮಹತ್ವದ ಸಂದೇಶ ಸಾರುವಂತಹ ವಿಶೇಷ ವಿನ್ಯಾಸಗಳನ್ನು ಕೂಡ ಆಶ್ರಮದ ಆಡಳಿತ ಮಂಡಳಿಯವರು ಮಾಡಿಕೊಂಡಿದ್ದಾರೆ. ಏನೇನು ವಿವೇಕಾನಂದರು ಅಲ್ಲಿ ನೆನಪುಗಳನ್ನು ಬಿಟ್ಟು ಹೋಗಿದ್ರೋ ಅದೆಲ್ಲವೂ ಕೂಡ ಈಗ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಶಿವನ ಆರಾಧನೆ ಮಾಡ್ತಾಯಿದ್ರು, ಅದು ಕೂಡ ಶಿವ ದೇವಾಲಯ. ಅದರ ಜೊತೆಗೆ ಅಲ್ಲಿ ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋ ಸಂದೇಶ ವಿವೇಕಾನಂದರ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳಿಗೆ ಕೊಟ್ಟು ಹೋಗಿದ್ದರು. ನೋಡಿ, ಅದನ್ನು ನಿರಂತರವಾಗಿ ಫಾಲೋಅಪ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸುಮಾರು 200 ವರ್ಷಗಳಿಂದ. ರಾಜ ಮಹಾರಾಜರ ಕಾಲದಲ್ಲಿ ಅವಾಗೆಲ್ಲ ದಿವಾನರಿದ್ದರು. ನಮ್ಮ ಮೈಸೂರು ಅರಮನೆ ಇದೆ ಅಲ್ವಾ, ರಾಜರ ಕಾಲ ಇತ್ತು ಅವಾಗ. ಆ ಸಂದರ್ಭದಲ್ಲೂ ಕೂಡ ಅವರ ಒಂದು ಈ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿತ್ತು. ಇಡೀ ದೇಶಾದ್ಯಂತ ವಿವೇಕಾನಂದರು ಸಂಚಾರವನ್ನು ಮಾಡಿ ಯುವಕರನ್ನ ಹುರಿದುಂಬಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಅಪರೂಪ ಅಂತ ಹೇಳ್ಬೋದು ಈ ಜಾಗಕ್ಕೆ ಅವರು ಭೇಟಿ ಕೊಟ್ಟಿರೋದು. ಬಟ್ ಬೇರೆ ಬೇರೆ ಜಾಗಗಳಿಗೆ ಭೇಟಿ ಕೊಟ್ಟರೂ ಕೂಡ ಅಷ್ಟೊಂದು ಯಾವುದು ಫೇಮಸ್ ಆಗಿರಲಿಲ್ಲ. ಬಟ್ ಈಗ ಈ ಒಂದು ವಿವೇಕ ಸ್ಮಾರಕವನ್ನು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದಾರೆ ಮತ್ತು ಕರ್ನಾಟಕ ಸರ್ಕಾರವು ಕೂಡ ಅಷ್ಟೇ ಆ ಒಂದು ಆಶ್ರಮ ಮಾಡಲಿಕ್ಕೆ ಬಹಳ ಬೆಂಬಲವಾಗಿ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ವೆಂಕಟಕೃಷ್ಣ ಏನಿದ್ದಾರೆ ವಿವೇಕಾನಂದರವ್ರನ್ನ ಬಹಳ ಆತ್ಮೀಯವಾಗಿ ಉಪಚರಿಸಿದ್ರಂತೆ. ಮತ್ತು ಶಿವಾಲಯ ಏನಿದೆ, ಈ ಶಿವಾಲಯ ಅವ್ರನ್ನ ಬಹಳ ಆಕರ್ಷಣೆ ಮಾಡಿಬಿಟ್ಟಿತ್ತು ವಿವೇಕಾನಂದರನ್ನ. ಅದೇ ಸ್ಥಳದಲ್ಲಿ ಕೂತ್ಕೊಂಡು ಅವ್ರು ಧ್ಯಾನ ಮಾಡ್ತಿದ್ರಂತೆ ಮತ್ತು ಉಪದೇಶಗಳನ್ನು ನೀಡ್ತಾಯಿದ್ರು ಯುವಕರಿಗೆ. ಈಗ ನೋಡಿ, ಮೋದಿಯವರು ಅದೇ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. ವಿವೇಕ ಸ್ಮಾರಕ ಕೇಂದ್ರದಿಂದ ವೇದಿಕೆಯತ್ತ ಮೋದಿ ತೆರಳಿದ್ದಾರೆ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾಷಣ ಕೂಡ ಮಾಡ್ತಾರೆ. ಈಗ ಉದ್ಘಾಟನೆ ಕಾರ್ಯಕ್ರಮ ಆಯಿತು ವಿವೇಕ ಸ್ಮಾರಕದ್ದು. ಈಗ ವೇದಿಕೆ ಕಾರ್ಯಕ್ರಮದ ಕಡೆಗೆ ಹೋಗಿದ್ದಾರೆ. ವಿವೇಕಾನಂದ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಅಂದರೆ ಅಲ್ಲಿ ಆ ಸ್ಮಾರಕ ಇತ್ತಲ್ವ, ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜೊತೆಗೆ ಕೆಲ ಕಾಲ ಅಲ್ಲಿನ ಸಿಬ್ಬಂದಿಗಳನ್ನು ಕೂಡ, ಅಂದರೆ ಆಡಳಿತ ಮಂಡಳಿಯವರನ್ನು ಕೂಡ ಅವರು ಮಾತಾಡಿಸಿದರು ಮತ್ತು ಕೆಲವೊಂದಿಷ್ಟು ಮಾಹಿತಿ ತೆಗೆದುಕೊಂಡರು. ಇದರ ವಿಶೇಷತೆ ಏನು? ಮತ್ತು ವಿವೇಕಾನಂದರು ಬಂದಾಗ ಯಾವ ಜಾಗದಲ್ಲಿ ತಂಗಿದ್ರು ಅವ್ರು ಹೇಳ್ತಾ ಇದ್ದರು, ಎಕ್ಸ್ಪ್ಲೇನ್ ಮಾಡ್ತಿದ್ರು ಅವರು. ನೋಡಿ, ಇದೇ ಜಾಗ, ಈಗೇನವರು ಒಂದು ವಿಶೇಷವಾದಂಥ ಕೋಣೆ ಮಾಡಿ ಅವರು ಸ್ಮಾರಕ ಮಾಡಿದ್ದಾರೆ, ಇದೇ ಜಾಗದಲ್ಲಿ ಅವರು ಮಲಗಿದ್ರು, ಇದೇ ಜಾಗದಲ್ಲಿ ಅವರು ವಿಶ್ರಾಂತಿಯನ್ನು ಪಡೆದಿದ್ದರು ಅಂತೇಳಿ. ಅದೇ ಜಾಗದಲ್ಲೇ ಈಗ ವಿವೇಕ ಸ್ಮಾರಕ ನಿರ್ಮಾಣ ಆಗಿರೋದು. ಪ್ರಧಾನಿ ಮೋದಿ ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವಿವೇಕಾನಂದರು ಅಂತ ಹೇಳಿದ್ರೆ ನಮಗೆ ತಟ್ಟಂತ ನೆನಪಾಗೋದು ಆ ಒಂದು ಯುವ ಧ್ವನಿ, ಯುವಕರ ಸ್ಫೂರ್ತಿ, ಯುವಕರ ಆಶಾ ಕಿರಣ. ಚಿಕಾಗೋ ಸಮ್ಮೇಳನದಲ್ಲಿ ಎಂತಹ ಅದ್ಭುತವಾದಂಥ ಭಾಷಣವನ್ನು ಮಾಡಿದರು ವಿವೇಕಾನಂದರು. ಹಾಗೆ ನಮ್ಮ ದೇಶವನ್ನು ಹೇಗೆ ಅವರು ಪ್ರತಿನಿಧಿಸ್ತಾ ಇದ್ದರು ಅದೆಲ್ಲ ನಾವು ಇತಿಹಾಸದ ಪುಟಗಳಲ್ಲಿ ಓದಿದ್ದೇವೆ. ಬಟ್ ಅವರ ನೆನಪನ್ನು ಮಾಡಿಕೊಳ್ಬೇಕು, ಅವರು ಹಾಕಿಕೊಟ್ಟಂತಹ ಆದರ್ಶಗಳನ್ನು ಪಾಲಿಸಬೇಕು ನಮ್ಮ ಯುವಕರು ಅಂಥೇಳಿ ಈಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ವಿವೇಕ ಸ್ಮಾರಕದ ಉದ್ಘಾಟನೆ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಮೂಲಕ ಯುವ ಜನತೆಗೆ ಒಂದು ಸಂದೇಶವನ್ನು ಸಾರುವಂಥ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮುಖೇನವಾಗಿ ಆಗಲಿದೆ. ನೋಡಿ, ನಮಿಸಿದ್ದಾರೆ ವಿವೇಕ ಸ್ಮಾರಕಕ್ಕೆ. ಅಲ್ಲಿಂದ ಈಗ ವೇದಿಕೆ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಹೋಗಿದ್ದಾರೆ. ಅಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಂತರ ಆಶ್ರಮದ ಒಂದು ಶಾಲೆ ಕೂಡ ಇದೆ, ಅಲ್ಲಿ ಭೇಟಿ ಕೊಡ್ತಾರೆ. ರಾಮಕೃಷ್ಣ ಆಶ್ರಮ ಶಾಲೆ, ಅಲ್ಲಿ 100 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲಾಗ್ತಾ ಇದೆ. ಆ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳೊಂದಿಗೆ ಕೆಲ ಕಾಲ ಸಂವಾದ ಕೂಡ ನಡೆಸ್ತಾರೆ. ನಂತರದಲ್ಲಿ ದೆಹಲಿ ಕಡೆಗೆ ಪ್ರಯಾಣವನ್ನು ನರೇಂದ್ರ ಮೋದಿಯವರು ಬೆಳೆಸ್ತಾರೆ. ಮತ್ತು ಅವ್ರಿಗೆ ಒಂದು ವಿಶೇಷ ಉಡುಗೊರೆ ನಾವಾಗಲೇ ಹೇಳ್ತಾ ಇದ್ವಿ, ಅದನ್ನ ಹೇಗೆ ರೆಡಿ ಮಾಡಿದ್ದಾರೆ ಅಂಥೇಳಿ. ವಿವೇಕಾನಂದರ ಕಾರ್ಯಕ್ರಮ, ವಿವೇಕ ಒಂದು ಸ್ಮಾರಕ ಉದ್ಘಾಟನೆ, ವಿವೇಕಾನಂದರ ಒಂದು ಮೂರ್ತಿ ಅವ್ರಿಗೆ ಗಿಫ್ಟಾಗಿ ಕೊಡಲಾಗ್ತಾ ಇದೆ. CM DK ಶಿವಕುಮಾರ್ ಹಾಗೆ ವಿಜೇಂದ್ರ ಕೂಡ ನರೇಂದ್ರ ಮೋದಿಯ ಜೊತೆಗೆ ಇದ್ದಾರೆ. ಇದು ವೇದಿಕೆ ಕಾರ್ಯಕ್ರಮಕ್ಕಿಂತ ಮುಂಚೆ